ಅದ್ರ ಒಂದು ಖುಷಿ ಆಯ್ತು ಅಂದ್ರೆ ಅವ್ರ ಹತ್ರ ಕೇಳಿ, ಇವತ್ತು ಅವ್ರು ನೇರವಾಗಿ ಇಂಟರ್ವ್ಯೂ ಮಾಡಿದಾಗ ನಮ್ದು ರೋಗ ಬಂದಿತ್ತು, ಎಲೆಚುಕ್ಕಿ ರೋಗ ಬಂದಿತ್ತು, ಅಡಕೆ ಇರ್ಲಿಲ್ಲ. ಆದ್ರೆ ಈ ಸರಿ ಎಲೆಚುಕ್ಕಿ ರೋಗ ಅವಾಯ್ಡ್ ಆಗಿ ಸಮೇತ ಅಡಕೆ ತುಂಬಾ ಆಗಿದೆ. ಹೋದಷ್ಟಕ್ಕೂ ಈ ವರ್ಷಕ್ಕೂ ನಂಗೆ ತುಂಬಾ ಅಡಕೆ ಜಾಸ್ತಿ ಬರುತ್ತೆ ಅಂತ ಅವ್ರ ಬಾಯಲ್ಲಿ ಕೇಳಿ ತುಂಬಾ ಖುಷಿ ಆಯ್ತು ಮೇಡಮ್. ಅಂದ್ರೆ ಅಕ್ಷಯ ಸಮೃದ್ಧಿ ಗೊಬ್ಬರ ಸಮೃದ್ಧಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಮೇಡಮ್. ಖುಷಿ ಆಗುತ್ತೆ ಸರ್ ಕೇಳೋದಕ್ಕೆ. ಏನೇನು ಇದ್ರಲ್ಲ ಕಾಂಪೋನೆಂಟ್ಸ್ ಇರುತ್ತೆ, ನೀವು ಶಿಕ್ಷಕರಿಗೆ ಏನ್ ಹೇಳಿ? ಇದ್ರಲ್ಲಿ ನಾನು ಹೇಳೋದಿಷ್ಟೇ, ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಸಪರೇಟ್ ಆಗಿ ಬಳಸಕ್ ಇಷ್ಟಪಡ್ತಾರೆ. ಜಿಂಕ್ ಅಂತೆ, ಬೋರನ್ ಅಂತೆ, ಆದಷ್ಟು ಗ್ರಾಮ್ ಇದಿಷ್ಟು ತೂಕ ಮಾಡಿ ಹಾಕೋದ್ ಕಷ್ಟ ಆಗುತ್ತೆ. ಯಾಕೆ ಎಲ್ಲ ವಿದ್ಯಾವಂತರ ಆಗಿರಲ್ಲ ಮೇಡಮ್, ಕೆಲವರು ಗೊತ್ತಿರಲ್ಲ. ಹಾಗಾಗಿ ನಮ್ದು ಅಕ್ಷಯ ಬಯೋ ಸಮೃದ್ಧಿ ಗೊಬ್ಬರದಲ್ಲಿ 16 ತರದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜೊತೆಗೆ ಕುರಿ ಗೊಬ್ಬರ ಮತ್ತೆ ಎರೆಹುಳ ಗೊಬ್ಬರ ಮತ್ತೆ ಬೇವಿನ ಹಿಂಡಿ ಮತ್ತೆ ಹೊಂಗೆ ಹಿಂಡಿಗಳೆಲ್ಲ ಸಮ್ಮಿಶ್ರ ಆಗಿರೋದ್ರಿಂದ ಪ್ರಮಾಣ 4 kg ಅಥವಾ ಸಣ್ಣ ಗಿಡಕ್ಕೆ 2 kg ಲೆಕ್ಕದಲ್ಲಿ ಕೊಡೋದ್ರಿಂದ ಅದು ಎಲ್ಲಾ ಅಂಶಗಳು ಆ ಗಿಡ ತಗೊಳುತ್ತೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಪರೇಟ್ ಆಗಿ ಬೇರೆ ಏನು ಹಾಕೋ ಅವಶ್ಯಕತೆ ಇಲ್ಲ. ಉದಾಹರಣೆ, ಸಗಣಿ ಗೊಬ್ಬರ ಮನೆಯಲ್ಲಿ ಇದ್ರೆ ಹಾಕಿ ಜೊತೆ ಬಳಸಬಹುದು, ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಕುರಿ ಗೊಬ್ಬರ ಹಾಕಿ ಬಳಸಬಹುದು, ಮತ್ತೆ ಕೋಳಿ ಗೊಬ್ಬರ ಹಾಕಿನೂ ಸಮೇತ ಬಳಸಬಹುದು. ಯಾವ ಗೊಬ್ಬರಗಳು ಹಾಕಿದ್ರು ಮತ್ತೆ ನಮ್ಮ ಸಮೃದ್ಧಿ ಗೊಬ್ಬರ 4 kg ಹಾಕಿದ್ರೆ ಬೆಳೆಯ ಪ್ರಮಾಣದಲ್ಲಿ 20% ಜಾಸ್ತಿ ಇಳುವರಿ ತಗೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.